ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿ ಆದಾಗ ಅವರ ಸಮಾಜದ ಒಂದು ಮದುವೆಗೆ ಹೊಂಟಂಥ ಒಂದು ಸಂದರ್ಭ ಡೋಣಿ ಮುಳುಗಿದಾಗ ಅವಾಗ 21 ಜನನು ತೀರಿ ಹೋಗಿದ್ದರು. ಏನಾಯಿತು, ಆ ದುರಂತ ನಡೆದು ಬಿಡ್ತದೆ. ಆ ದುರಂತದ ವೀಕ್ಷಣೆಗಾಗಿ ಅವರು ವೀರಪ್ಪ ಮೊಯ್ಲಿಯವರು ಬಂದಾಗ ಮರುದಿನ ವೀರಪ್ಪ ಮೊಯ್ಲಿಯವರು ಬರ್ತಾರೆ. ಈ ವಿಡಿಯೋ ಮಾಡೋಕೆ ಅಂದರೆ ಈಗ ರಾಜು ಏನದಲ್ಲ ಹಡಗಲಿ ಒಳಗೆ ವಿಡಿಯೋಗ್ರಾಫಿ ಮತ್ತು ಫೋಟೋಗ್ರಾಫಿಯನ್ನು ಮಾಡ್ತಾ ಇದ್ದಲ್ಲ, ತಹಸೀಲ್ದಾರ್ ಆವಾಗ ಜೀಪನ್ನು ತೆಗೆದುಕೊಂಡು ತನ್ನ ಮನೆ ಮುಂದೆ ಬಂದು ನಿಂತಾಗ ಅವನ ಜೊತೆಗೆ ಒಂದು ಹುಡುಗನ ಕರ್ಕೊಂಡು ಹೋಗ್ತಾರೆ. SS ಪಾಟೀಲ್ರು ಇವರೆಲ್ಲರೂ ಇರ್ತಕ್ಕಂತಹ ಡೋಣಿ ಒಳಗೆ ತಮ್ಮ ರಾಜುನ ಹತ್ತಿರ್ತಾನೆ. ಅದರ ದುರದೃಶಾತ್ ಏನಾಗ್ತದೆ, ಅದಕ್ಕೊಂದು ತೂತು ಬಿದ್ದಿರ್ತದೆ. ಆ ತೂತಿನಾಗಿಂದ ನೀರು ಬಂದುಬಿಡ್ತದೆ. ನೀರು ಬಂದಾಗ ಏನಾಗ್ತದೆ, ಆ ಡೋಣಿ ಮುಣಿಗ್ಬಿಡ್ತದೆ. ಅದು ಬ್ಯಾಗು ಎಲ್ಲೇ ಒಂದು ಕಲ್ಲು ಪಡಿಕೆ ಒಳಗೆ ಸಿಕ್ಕೊಂಡು ಅವನ ಮೇಲೆ ಎಳೆಸಿಕೊಡ್ಲಿಲ್ಲ. ಅದು 2 ದಿನ ಆದರೂ ಬಾಡಿ ಮೇಲೆ ಬರಲಿಲ್ಲ. ಬರೆದ ನಂತರ 3ನೇ ದಿನ ಬೆಳಗ್ಗೆ ಅವಾಗ ಎದ್ದು ಬಂತದು. ಆ ದಿನ ಅದು ಒಂದು ಅವನ ದುರಂತ ಆಗಿ ಅವಾಗ ಸಣ್ಣ ಮಗು 1 ವರ್ಷದ ಗಂಡು ಮಗು ಇತ್ತು, 3 ವರ್ಷದ ಮಗಳಿದ್ಲು. ಮತ್ತು ಸಣ್ಣಾಗಿ 28 ವರ್ಷದ ಹೆಂಡತಿ ಇವರೆಲ್ಲ ಬಿಟ್ಟು ಅಗಲ್ಬೇಕಾಯಿತು. ಏನು ಸರ್ಕಾರ ಇದನ್ನು ಕೊಟ್ಟರು ಬಿಡಿ, ಏನು ಯಾಕಂದರೆ ಒಂದು ಆಗಿನ ಕಾಲದಲ್ಲಿ ಒಂದು 4.5 ಲಕ್ಷ ರೂಪಾಯಿ ಧನವನ್ನು ಕೊಟ್ಟರು. ಅವನ ಮನೆತನದ ಒಂದು ಇದು ಹೋಯಿತು. ಅದ್ರ ಮುಂದೆ ಅವಳು ಹೆಂಡತಿ ಧೈರ್ಯಗೆಡಲಾರದೆ ಟೇಲರಿಂಗ್ ಮಾಡೋದು ಮತ್ತು ಈ ವಿಡಿಯೋ ಮಾಡೋದು ಇವನ್ನೆಲ್ಲ ಮಾಡಿಕೊಂಡು ಜೀವನವನ್ನು ನಡೆಸ್ಕೊತ ಹೋದ್ಲು. ಆದರೆ ಅವಳು ಈಗಾಗಲೇ 4 ವರ್ಷಗಳ ಹಿಂದೆ ತೀರಿ ಹೋಗಿ